ಸ್ನೇಹಿತರೆ, ನಾನಿವತ್ತು ನಿಮಗೆ ಶುಂಠಿ ಮೆಂತೆ ತಂಬಳಿ ಮಾಡೋದನ್ನು ಹೇಳ್ಕೊಡ್ತೀನಿ. ಬೇಕಾಗೋ ಸಾಮಗ್ರಿ: ಮೆಂತೆ ಒಂದು ಅರ್ಧ ಚಮಚ, ಒಂದು 4-5 ಕಾಳು ಮೆಣಸು, ಹಾಗೆ ಒಂದು ಸಣ್ಣ ತುಂಡು ಶುಂಠಿ ಮತ್ತು ಸ್ವಲ್ಪ ಕಾಯಿ. ಈಗ ಮಾಡೋಣ. ಫಸ್ಟು ಮೆಂತೆನ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇಷ್ಟು ಕೆಂಪಗಾದ್ಮೇಲೆ ತೆಕ್ಕೊಂಡ್ಬಿಟ್ಟು ಅರ್ಧ ಸ್ಪೂನ್ ಆಗಷ್ಟು, ಒಂದು ಅರ್ಧ ಅಲ್ಲ, ಒಂದು 1/4 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಶುಂಠಿ ಮತ್ತು ಆಗ ಹೇಳೋದು ಮರ್ತಿದ್ದೆ, ಒಂದು ಸಣ್ಣ ಪೀಸು ಒಣಮೆಣಸು ಹಾಕ್ಕೊಂಡ್ಬಿಟ್ಟು ಚೂರು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಅದು ಆಮೇಲೆ ಇದೆರಡು ಸ್ವಲ್ಪ ಬಿಸಿ ಆದಮೇಲೆ ತುರ್ಕೊಂಡಿದ್ದು ಕಾಯಿ ಹಾಕ್ಬಿಡೋಣ. ಹೀಗೆ ಇಷ್ಟು ಕಾಯಿ ಸಮೇತ ಹುರಿದ್ಬಿಟ್ಟು ಇದನ್ನೀಗ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ಈ ಥರ ನುಣ್ಣಗೆ ಆದಷ್ಟು ಚೆನ್ನಾಗಿ ಸ್ಮೂತ್ ಪೇಸ್ಟ್ ಮಾಡಿಕೊಳ್ಬೇಕು. ಮಾಡ್ಕೊಂಡ್ಬಿಟ್ಟು ಈಗ ಇದಕ್ಕೆ ನಾನು 1 ಲೋಟ, ಆಗ ಹೇಳಿರಲಿಲ್ಲ, ಮಿಸ್ ಆಗಿತ್ತು, ಸಾರಿ, 1 ಲೋಟ ಮಜ್ಜಿಗೆ ಅಥವಾ ಮೊಸರನ್ನು ಸೇರಿಸ್ತಿದ್ದೀನಿ. ಆಮೇಲೆ ಒಗ್ಗರಣೆ ಕೊಡಬೇಕು. ಒಗ್ಗರಣೆಗೆ ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆಯದು. ಎಂತ ಬನ್ನಿ, ಸಾಸಿವೆ ಹಾಕಿ, ಸಾಸಿವೆ ಸ್ವಲ್ಪ ಪಟಪಟ ಅಂದಮೇಲೆ ಚೂರು ಉದ್ದಿನಬೇಳೆ, ಜೀರಿಗೆ ಎಲ್ಲ ಹಾಕಬೇಕು. ಕೊನೆಗೆ ಒಂದೆರಡು ಕರಿಬೇವು ಸೊಪ್ಪನ್ನು ಸಹ ಹಾಕಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಆಯಿತು. ಒಂದು ಅರ್ಧ ಸ್ಪೂನ್ ಆಗಷ್ಟು, ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ನಾನು ಹಾಕ್ತೀನಿ. ಸೊ ಇಷ್ಟು ಮಾಡಿದರೆ ಶುಂಠಿ ಮೆಂತೆ ತಂಬಳಿ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದರಲ್ಲಿರೋ ಶುಂಠಿ ಮತ್ತು ಮೆಂತೆಯಿಂದ, ಶುಂಠಿಯಲ್ಲಿ ಈಗ ನೀವು ಆರ್ಥ್ರೈಟಿಸಿಗೆಲ್ಲ ತುಂಬ ಒಳ್ಳೆಯದು. ಹಾಗೆ ಕಾಮನ್ ಕೋಲ್ಡಿಗೆ, ಈವನ್ ಈ ಕಾಮನ್ ಕೋಲ್ಡಿಂದ ಹಿಡಿದು ಈಗಂತೂ ಕ್ಯಾನ್ಸರ್ ರೋಗದವರೆಗೂ ಸಹ ನಾವು ಶುಂಠಿನ ಉಪಯೋಗಿಸೋದ್ರಿಂದ ಒಳ್ಳೆಯದಾಗುತ್ತೆ. ಹಾಗೆ ಹುಡುಗಿಯರಿಗೆ
ಮೆನ್ಸ್ಟ್ರಲ್ ಕ್ರ್ಯಾಂಪ್ಸ್ ಇರುತ್ತೆ ಪಾಪ, ಪೀರಿಯಡ್ಸ್ ಟೈಮಲ್ಲಿ ತುಂಬ ಹೊಟ್ಟೆ ನೋವೇನಾದ್ರು ಬರ್ತಾಯಿದ್ರು ಸಹ ಈ ಜಿಂಜರ್ನ ಉಪಯೋಗಿಸ್ಬೋದು. ಹಾಗೆ ಇದರಲ್ಲಿ ಹಾಕಿರೋ ಮೆಂತೆಲಿ ಸಹ ಟ್ರೆಡಿಷನಲಿ ಇದು ಡಯಾಬಿಟಿಸಿಗೆ ಯೂಸ್ ಆಗುತ್ತೆ, ಅಸ್ತಮಾಗೆ, ಈವನ್ ಬ್ರೆಸ್ಟ್ ಫೀಡ್ ಮಾಡ್ತಾ ಇರೋ ಲೇಡೀಸ್ಗೆ ಬ್ರೆಸ್ಟ್ ಫೀಡಿಂಗ್ ಜಾಸ್ತಿ ಆಗಲಿಕ್ಕೆ, ಆಮೇಲೆ ಮಿಲ್ಕ್ ಜಾಸ್ತಿ ಆಗಲಿಕ್ಕೆ, ಹಾಗೆ ಇದನ್ನು ಸಹ ಮೆನ್ಸ್ಟ್ರಲ್ ಕ್ರ್ಯಾಂಪ್ಸಿಗೆ ಎಲ್ಲನೂ ಯೂಸ್ ಆಗುತ್ತೆ. ಅಂದರೆ ಹೊಟ್ಟೆ ನೋವು ಬರ್ತಾಯಿದ್ರೆ ಪೀರಿಯಡ್ಸ್ ಆಗುವಾಗ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸೊ ಈ ಶುಂಠಿ ಮೆಂತೆ ತಂಬಳಿ ತುಂಬ ಆರೋಗ್ಯಕರ ದೇಹಕ್ಕೆ. ಸೊ ಇದು ನಿಮಗೇನಾದರೂ ಇಷ್ಟ ಆಗಿದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಂದು ASV ಪ್ರಪಂಚ ಅಂತ, ನನ್ನ ಹೆಸರು ಸುಮಾ. ಪ್ಲೀಸ್ ನೀವು ಎಲ್ಲರೂ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.